ಜೈ ಶ್ರೀರಾಮ್. ಶ್ರೀ ಕೆರಾಂಜನೇಯ ಸ್ವಾಮಿ ಅವ್ರಿಗೆ ನಮಸ್ಕಾರ ಮಾಡ್ತಾ, ಇವತ್ತು ನಮ್ಮೂರಲ್ಲಿ ಆಂಜನೇಯನ ದೇವಸ್ಥಾನನೇ ಇರಲಿಲ್ಲ, ಗುಡಿನೇ ಇರಲಿಲ್ಲ ಈ ಭಾಗದಲ್ಲಿ. ಹಾಗಾಗಿ ನಾವು ಒಂದಷ್ಟು ಯುವಕರೆಲ್ಲ ಸೇರ್ಕೊಂಡು, ಊರಿನವರು, ನಮ್ಮ ಅಣ್ಣ ತಮ್ಮದೆಲ್ಲ ಸೇರ್ಕೊಂಡು, ಇಲ್ಲಿ ಕೆರೆ ಭಾಗದಲ್ಲಿ ಬಹಳಷ್ಟು ಒಂಥರ ನೆಗೆಟಿವ್ಸ್ ಜಾಸ್ತಿ. ಅಂದ್ರೆ ಏನೋ ದೆವ್ವಗಳು, ಪಿಶಾಚಗಳು, ಆಕ್ಸಿಡೆಂಟ್ಗಳು ಇಂಥವುಗಳೆಲ್ಲ ಬಹಳ ನಡೀತಾ ಇತ್ತು. ಕೇಳಿ ಕೇಳಿ ಬಹಳ ಬೇಜಾರಾಗ್ತಿತ್ತು. ಆಗ ಈ ತರ ಏನಾದ್ರು ಮಾಡ್ಬೇಕು ಅಂತ ಹೇಳಿದಾಗ ಯೋಚನೆ ಮಾಡಿದಾಗ ಮೊದಲಿಗೆ ನಾನು, ನಮ್ಮ ಶಿವು, ಹರೀಶು, ಪ್ರೇಮು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ನಮ್ದೊಂದು ಮಿಡಿತಾ ಫೌಂಡೇಶನ್ ಟೀಮ್ ಇದೆ, ಸೊ ಎಲ್ಲಾ ಸೇರ್ಕೊಂಡು ಒಂದು ಗುಡಿ ಮಾಡೋಣ ಅಂತ ಯೋಚನೆ. ಊರಾಚೆ ಒಂದು ಆಂಜನೇಯನ ಗುಡಿ ಇರಬೇಕು, ಊರೊಳಗೆ ಒಂದು ಗ್ರಾಮ ದೇವತೆ ನಿಲ್ಲಿಸ್ಬೇಕು ಅನ್ನೋ ಒಂದು ವಾಟಿಕೆ ಹಾಗೆ ನಾವು ಇಲ್ಲಿ ಒಂದು ಈ ಆಕ್ಸಿಡೆಂಟ್ಗಳೆಲ್ಲ ತಪ್ಪಿಸ್ಬೇಕು, ಸೊ ಇವೆಲ್ಲ ಕಮ್ಮಿ ಆಗ್ಲಿ ಅಂತ ಉದ್ದೇಶಕ್ಕೆ ನಾವು ಇಲ್ಲಿ ಆಂಜನೇಯ ಸ್ವಾಮಿಯ ಒಂದು ನೆಲೆ ಆಗ್ಬೇಕು ಅಂತೇಳಿ ಎಲ್ಲರೂ ಸಹ ಸಂಕಲ್ಪದಿಂದ ಇಲ್ಲಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಇದು ಸುಮಾರು 4 ವರ್ಷ ಕಂಪ್ಲೀಟ್ ಆಯ್ತು. ಈಗ 5ನೇ ವರ್ಷ ಕಾಲಿಡ್ತಾ ಇದೆ. ಗಣೇಶ ಶಾರದಾ ಗುರುಭ್ಯೋ ನಮಃ. ಒಂದು ಕಾಲಕ್ಕೆ ಇದು ಕಸ ಹಾಕಿ ಎಲ್ಲರೂ ಕೂಡ ಈ ಜಾಗವನ್ನ ಹಾಳು ಮಾಡಿ ಬಿದ್ದಿರ್ತಕ್ಕಂಥ ಕ್ಷೇತ್ರದಲ್ಲಿ ನಮ್ಮ ಈ ಗ್ರಾಮಸ್ಥರಾಗಿರ್ಬೋದು, ಯಮಲೂರು ಗ್ರಾಮಸ್ಥರು ಹಾಗೂ ನಮ್ಮ ಶಿವಣ್ಣವರಾಗಿರ್ಬೋದು ಅಥವಾ ಮಂಜಣ್ಣವರಾಗಿರ್ಬೋದು ಮತ್ತು ಇನ್ನು ಹಲವಾರು ಮುಖಂಡರು ಸೇರಿ ನಮ್ಮ ಪ್ರವೀಣ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಒಂದು ಆಂಜನೇಯ ಸ್ವಾಮಿ, ಕೆರೆ ಆಂಜನೇಯ ಸ್ವಾಮಿ ಎಂಬಂತಹ ಒಂದು ದೇವಸ್ಥಾನವನ್ನ ಕಷ್ಟ ಸಂದರ್ಭದಲ್ಲಿ ನಿರ್ಮಾಣವನ್ನ ಮಾಡಿದ್ರು. ಕೇವಲ ಒಂದು ಪೀಠವನ್ನ ಕಟ್ಟಿ ಅದರ ಮೇಲೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಆಂಜನೇಯ ಸ್ವಾಮಿ ವಿಗ್ರಹವನ್ನ ತಂದು ನಾವು ಪ್ರತಿಷ್ಠಾಪನೆ ಮಾಡಿದಾಗ ಬಹಳ ವಿರೋಧಗಳು ಕೂಡ ಇತ್ತು, ಬಹಳ ನಮಗೆ ಸಹಕಾರ ಕೂಡ ಇತ್ತು ಇಲ್ಲಿ. ಆದರೂ ಕೂಡ ಇದನ್ನ ಬಿಡದೆ ಭಕ್ತರು ಹಲವಾರು ಜನ ಸೇರಿ ಈ ಒಂದು ಮಟ್ಟಕ್ಕೆ ದೇವಸ್ಥಾನವನ್ನ ತಂದು ಇಲ್ಲಿ ಹಲವಾರು ತುಂಬಾ ಅಪಘಾತಗಳು ಕೂಡ ಆಗ್ತಾ ಇತ್ತು. ಹಾಗೆ ಇಲ್ಲಿ ಜನ ಓಡಾಡಕ್ಕೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಭಯ ಪಡುವಂತ ಕ್ಷೇತ್ರ ಆಗಿತ್ತು. ಆದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ಬಂದ ತಕ್ಷಣ ಆ ಸ್ವಾಮಿ ಸಕಲ ಭಕ್ತರ ಕಷ್ಟಗಳನ್ನ ನೆರವೇರಿಸಿ ಅನೇಕ ಅಪಘಾತಗಳು ನಿಂತು ಹೋಗಿದಾವೆ. ಹಾಗೆ ಜನರು ನಿರ್ಭೀತಿಯಿಂದ ನಡೆದಾಡುವಂತ ಕ್ಷೇತ್ರ ಆಗಿದೆ. ಹಾಗೆ ಇಲ್ಲಿ ಭಕ್ತರಿಗೆ ಶೀಘ್ರವಾಗಿ ದರ್ಶನ ಆಗಂತಹ ಕ್ಷೇತ್ರ ಕೂಡ ಆಗಿದೆ. ಹೀಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ನಾವು ಇಲ್ಲಿ 5ನೇ ವರ್ಷ 4ನೇ ವರ್ಷ ತುಂಬಿ ಇದರ 5ನೇ ವರ್ಷದ ವಾರ್ಷಿಕೋತ್ಸವನ ಮಾಡ್ತಾ ಇದ್ದೇವೆ. ನಾನು ಕೂಡ ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ಬಂದು ಇಲ್ಲಿ ಪಾಲ್ಗೊಂಡು ಎಲ್ಲರ ಜೊತೆಗೆ ನಿಂತ್ಕೊಂಡು ನಾವು ಕೂಡ ಇಲ್ಲಿ ಈ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ನಾನು ಕೂಡ ನೋಡ್ತಾ ಇದ್ದೀನಿ, ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿ ಈ ಸ್ವಾಮಿಯ ದೇವಸ್ಥಾನ ಬೆಳವಣಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಇದೇ ರೀತಿ ಕೈ ಜೋಡಿಸಿಕೊಂಡು ಇದೇ ರೀತಿ ಈ ಒಂದು ದೇವಸ್ಥಾನವನ್ನ ಇನ್ನೂ ಕೂಡ ವಿಜೃಂಭಣೆಯಿಂದ ಮಾಡಿದ್ದೆ ಆದ್ರೆ ಒಂದು ಕಾಲಕ್ಕೆ ಇದು ದಿನನಿತ್ಯ ದಾಸೋಹವನ್ನ ಪಡೆಯುವಂತಹ ನೀಡುವಂತಹ ಕ್ಷೇತ್ರವಾಗ್ಲಿಕ್ಕೆ ಅನುಮಾನವೇ ಇಲ್ಲ.